Good morning, welcome back. So in the last video I was talking about conservation of energy, verification of conservation of energy in the case of mechanical energy. So how kinetic energy converts into potential, potential converts into kinetic ಅಂತ ಹೇಳಿದ್ದೀನಿ. ಆ ಪಾಠ ಮಾಡಬೇಕಾದ್ರೆ ನಾನು ಕನ್ಸರ್ವೇಟಿವ್ ಫೋರ್ಸ್ ಮತ್ತು ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದೆ. ಬನ್ನಿ ಇವಾಗ ವಾಟ್ ಈಸ್ ಕನ್ಸರ್ವೇಟಿವ್ ಫೋರ್ಸ್, ವಾಟ್ ಈಸ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಕನ್ಸರ್ವೇಟಿವ್ ಫೋರ್ಸ್ ಮತ್ತು ನಾನ್ ಕನ್ಸರ್ವೇಟಿವ್ ಫೋರ್ಸ್ ಹೇಳೋಕ್ಕಿಂತ ಮುಂಚೆ ಎರಡು ಎಕ್ಸಾಂಪಲ್ಸನ್ನು ತಗೋತೀನಿ ನೋಡಿ. ಮೊದಲನೇ ಎಕ್ಸಾಂಪಲ್, ಇಲ್ಲಿ ಒಂದು ಸ್ಟೋನ್ ಇದೆ, ಇದು ಸ್ಟೋನು ಅರ್ತ್ ಮೇಲಿದೆ ಆಯ್ತಾ. ಇದನ್ನ ನಾನು ಈ ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗ್ ಇದು ಬಿಲ್ಡಿಂಗ್, ಈ ಬಿಲ್ಡಿಂಗು ಹೆಚ್ಚನ್ನು ಹೈಟಲ್ಲಿದೆ, ಇಲ್ಲಿಗೆ ತೊಗೊಂಡೋಗಿ ಕೂರಿಸ್ಬೇಕು, ಈ ಪ್ಲೇಸಿಗೆ ತೊಗೊಂಡೋಗಿ ಕೂರಿಸ್ಬೇಕು. ನಾನು ಇದನ್ನು ಯಾವ ಥರ ತೊಗೊಂಡು ಹೋಗ್ತೀನಿ ನೋಡಿ, ಹೀಗೆ ತೊಗೊಂಡು ಹೀಗೆ ತೊಗೊಂಡು ಹೀಗೆ ತೊಗೊಂಡು ಹೀಗೆ 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 ಅಥವಾ ಹೀಗೆ 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 ಮೂವ್ ಮಾಡಿ ಇಲ್ಲಿಟ್ಟು, ಅಂದರೆ ಎತ್ಕೊಂಡೆ ಮತ್ತೆ ಮೇಲಕ್ಕೆ ಬಂದೆ ಮತ್ತೆ ಮೇಲಕ್ಕೆ ಬಂದೆ ಮತ್ತೆ ಮೇಲಕ್ಕೆ ಬಂದು ತೊಗೊಂಡೋಗಿ ಇಲ್ಲಿಟ್ಟೆ ಆಯಿತಾ. ಇದು ಒಂದು ರೀತಿ. ಇನ್ನೊಂದು ರೀತಿ ಏನು ಮಾಡ್ತೀನಿ, ಇದನ್ನು ಹೀಗೆ ಆಯಿತಾ, ಇಲ್ಲಿಂದ ನೇರವಾಗಿ ಸ್ಟ್ರೈಟಾಗಿ ಹಿಂಗೆ ತೊಗೊಂಡೋಗಿ ಆಮೇಲೆ ಇಲ್ಲಿ ಇಡ್ತೀನಿ ಆಯಿತಾ. ಎರಡು ರೀತಿಯಲ್ಲಿ ತೊಗೊಂಡೋದೆ. ಎರಡು ರೀತಿಯಲ್ಲಿ ತೊಗೊಂಡೋದಾಗಲೂ ಕೂಡ ಅದರ ಪಾತ್ ಬೇರೆ ಬೇರೆ ಇತ್ತು ಆಯಿತಾ. ಬಟ್ ಎರಡು ಕೇಸಲ್ಲೂ ಕೂಡ ನಾನು ಫೋರ್ಸನ್ನು ಅಪ್ಲೈ ಮಾಡಿದೆ. ಐ ಡಿಡ್ ವರ್ಕ್ ಬೈ ಅಪ್ಲೈಯಿಂಗ್ ದ ಫೋರ್ಸ್ ಆ್ಯಂಡ್ ದಟ್ ವರ್ಕ್ ಕನ್ವರ್ಟೆಡ್ ಇಂಟು ಎನರ್ಜಿ ಆ್ಯಂಡ್ ದಟ್ ಎನರ್ಜಿ ಆಸ್ ವಿ ಆಲ್ ನೋ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ, ಇ ಈಸ್ ಈಕ್ವಲ್ ಟು mgh ಆಯಿತಾ. ಸೊ ಇಲ್ಲಿ ನಾನು ವರ್ಕನ್ನು ಮಾಡಿದ್ದೀನಿ. ವರ್ಕ್ ಈಸ್ ಡನ್ ಎಗೇನೆಸ್ಟ್ ದಿ ಗ್ರಾವಿಟೇಷನಲ್ ಅಟ್ರಾಕ್ಷನ್. ಗ್ರಾವಿಟಿಗೆ ವರ್ಕ್ ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇತ್ತು, ನಾನು ಫೋರ್ಸನ್ನು ಅಪ್ವರ್ಡ್ ಆಕ್ಟ್ ಮಾಡಿ ಅದನ್ನು ಮೇಲಕ್ಕೆ ಎತ್ಕೊಂಡು ಹೋದೆ. ಈಗ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈ ಈಕ್ವೇಷನಲ್ಲಿ mgh ಅಂತ ಬರ್ದಿದ್ದಲ್ಲ, h ಏನು ಹೇಳಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ ನಥಿಂಗ್ ಬಟ್ ಹೈಟ್ ಆಫ್ ದಿಸ್ ಬಿಲ್ಡಿಂಗ್. ಸೊ ಇಲ್ಲಿ ನಾನು ವೆದರ್ ಐ ಟ್ರಾನ್ಸ್ಫರ್ ದ ಬಾಡಿ ಥ್ರೂ ದಿಸ್ ಪಾತ್ ಆರ್ ಥ್ರೂ ದಿಸ್ ಪಾತ್, ನಾನು ಹೀಗೆ 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 ಮಾಡ್ಕೊಂಡು ಮೇಲೆ ಹೋದ್ನೋ, ಅಥವಾ ಹೀಗೆ ಸುತ್ತಾಡ್ಕೊಂಡು ಮೇಲೆ ಹೋದ್ನೋ, ಅಥವಾ ಒಂದೇ ಸತಿ ಮೇಲೆ ಎತ್ಕೊಂಡು ಹೋದ್ನೋ, ಅಥವಾ ಇಲ್ಲಿ ಏನಾದ್ರು ಸ್ಟೇರ್ ಕೇಸ್ ಇದ್ದು ಸ್ಟೇರ್ ಕೇಸ್ ಹತ್ಕೊಂಡು ಮೇಲಕ್ಕೆ ಹೋದ್ನೋ, ಅಂದರೆ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋದ್ನೋ, ಅದು ಯಾವುದು ಲೆಕ್ಕಕ್ಕೆ ಬರಲ್ಲ. ಫೈನಲ್ ಆಗಿ ಅದು ಎಷ್ಟು ಹೈಟ್ ಮೇಲಕ್ಕೆ ಹೋಗಿದೆ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಸೊ ಇಲ್ಲಿ ನಾನು ಅಪ್ಲೈ ಮಾಡಿರ್ತಕ್ಕಂಥ ಫೋರ್ಸು ಗ್ರಾವಿಟೇಷನಲ್ ಫೋರ್ಸ್ಗೆ ವಿರುದ್ಧವಾಗಿ ವರ್ಕ್ ಆಗ್ತಾ ಇದೆ ಆಯ್ತಾ. ಸೊ ಇಟ್ ಈಸ್ ನಥಿಂಗ್ ಬಟ್ ಕನ್ಸರ್ವೇಟಿವ್ ಫೋರ್ಸ್. ಸೊ ಕನ್ಸರ್ವೇಟಿವ್ ಫೋರ್ಸ್ ಅಂದರೆ ಏನು ಹಾಗಾದರೆ? ಕನ್ಸರ್ವೇಟಿವ್ ಫೋರ್ಸ್ ಈಸ್ ಒನ್ ಇನ್ ವಿಚ್ ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದಿ ಪಾತ್ ಟ್ರಾವೆಲ್ಡ್. ನೋಡಿ, ಇಲ್ಲಿ ನಾನು 2-3 ಥರ ಎತ್ಕೊಂಡು ಹೋದೆ. ಒಂದೊಂದೇ ಮೆಟ್ಲು ಹತ್ಕೊಂಡು ಮೇಲೆ ಹೋದೆ, ಅಥವಾ ಮೇಲಕ್ಕೆ ಹೋಗ್ಬಿಟ್ಟು ಹಗ್ಗ ಕಟ್ಟಿ ಹೇಳ್ಕೊಂಡೆ. ಹೆಂಗೆ ಮಾಡಿದ್ರು ಕೂಡ ಇಯರ್ ಟೋಟಲ್ ಎನರ್ಜಿ ಇಸ್ mgh ಓನ್ಲಿ. ಸೊ ಐ ಡಿಡ್ ನಾಟ್ ಕನ್ಸಿಡರ್ ದಿಸ್ ಪಾತ್ ಅಥವಾ ಐ ಡಿಡ್ ನಾಟ್ ಕನ್ಸಿಡರ್ ದಿಸ್ ಪಾತ್, ಐ ಸಿಂಪ್ಲಿ ಕನ್ಸಿಡರ್ ದಿಸ್ ಹೈಟ್. ಸೊ ಅಂಥ ವರ್ಕನ್ನು, ಅಂಥ ಫೋರ್ಸನ್ನು ನಾವು ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರಿತೀವಿ. ಸರ್ ಹಾಗಾದರೆ ಡಿಫೈನ್ ಮಾಡಿ ಸರ್ ಕನ್ಸರ್ವೇಟಿವ್ ಫೋರ್ಸನ್ನು. ಕನ್ಸರ್ವೇಟಿವ್ ಫೋರ್ಸ್ ಈಸ್ ಡಿಫೈನ್ಡ್ ಆಸ್ ದ ಫೋರ್ಸ್ ಇನ್ವಾಲ್ವ್ಡ್ ಇನ್ ವರ್ಕ್ ಡನ್ ವಿಚ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದಿ ಪಾತ್ ಟ್ರಾವೆಲ್ಡ್. ಇಲ್ಲಿ ವರ್ಕ್ ಡನ್ ಇದೆಯಲ್ಲ, ವರ್ಕ್ ಡನ್ ಅನ್ನೋದು ಪಾತ್ ಟ್ರಾವೆಲ್ಡ್ ಮೇಲೆ ಡಿಪೆಂಡ್ ಆಗಿಲ್ಲ. ಇಟ್ ಓನ್ಲಿ ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಅನ್ನು ಮಾತ್ರ ಕನ್ಸಿಡರ್ ಮಾಡುತ್ತೆ. ಇಟ್ ಈಸ್ ನಾಟ್ ಅ ಪಾತ್ ಟ್ರಾವೆರ್ಸ್ಡ್. ಸೊ ಎಕ್ಸಾಂಪಲ್ ಬಂದು ಗ್ರಾವಿಟೇಷನಲ್ ಫೋರ್ಸ್, ಆಮೇಲೆ ಫೋರ್ಸ್ ಅಪ್ಲೈಡ್ ಅಗೇನೆಸ್ಟ್ ದಿ ಗ್ರಾವಿಟಿ, ಆಮೇಲೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಸೆಕೆಂಡ್ PUC ನಲ್ಲಿ ಬರುತ್ತೆ, ಇದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಇವೆಲ್ಲ ಕನ್ಸರ್ವೇಟಿವ್ ಫೋರ್ಸ್ಗೆ ಎಕ್ಸಾಂಪಲ್ಸ್. ಸೊ ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೆ ಏನು, ಎಕ್ಸಾಂಪಲ್ ಅಂದ್ರೆ ಹೇಗೆ, ಎಕ್ಸಾಂಪಲ್ ಅನ್ನ ಕೊಡಿ ಅಂದ್ರೆ ನೀವು ಇದನ್ನು ಬರೀಬೇಕು. ಒಂದ್ ವೇಳೆ ಇಷ್ಟೊಂದು ಮೇಲಿಂದ ಕೆಳಗಡೆ ಫುಲ್ ಬಿದೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಅವಾಗ mgh ಅಂತ ಏನಿತ್ತಲ್ಲ ಪೊಟೆನ್ಷಿಯಲ್ ಎನರ್ಜಿ, ಅದು ಫುಲ್ ಹಾಫ್ mv² ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ನಾನು ಪ್ರೂವ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ, mgh ಇಸ್ ಈಕ್ವಲ್ ಟು ಹಾಫ್ mv² ಅಂತ. ಅಂದ್ರೆ ಈ ರೀತಿ ಕನ್ಸರ್ವೇಟಿವ್ ಫೋರ್ಸ್ ಇನ್ವಾಲ್ವ್ ಆಗಿರುವಂಥ ವರ್ಕ್ಗಳಲ್ಲಿ ಎನರ್ಜಿ ಇಸ್ ಕಂಪ್ಲೀಟ್ಲಿ ರಿಕವರಬಲ್. ಫುಲ್ ಎನರ್ಜಿ ವಾಪಸ್ ಬಂದ್ಬಿಡುತ್ತೆ ನಮಗೆ ಆಯ್ತಾ. ಏನು ನೀವು ಖರ್ಚು ಮಾಡಿದ್ದೀರೋ ಅಷ್ಟು ರಿಕವರಿ ಆಗುತ್ತೆ, ಒಂದು ಚೂರು ವೇಸ್ಟ್ ಆಗೋದಿಲ್ಲ. ಇದು ಒಂದು ಕನ್ಸರ್ವೇಟಿವ್ ಫೋರ್ಸ್ ಬಗ್ಗೆ. ಸೊ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಕನ್ಸರ್ವೇಟಿವ್ ಫೋರ್ಸ್ ಅನ್ನೋದೊಂದು ಏನು ಅಂದರೆ ಪಾತಿನ ಮೇಲೆ ವರ್ಕ್ ಡಿಪೆಂಡ್ ಆಗಿರೋದಿಲ್ಲ. ಎರಡನೇದು, ಕನ್ಸರ್ವೇಟಿವ್ ಫೋರ್ಸ್ ಇನ್ವಾಲ್ವ್ ಆಗಿದ್ರೆ ವರ್ಕ್ ಡನ್ ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಮೂರನೇದು, ಕನ್ಸರ್ವೇಟಿವ್ ಫೋರ್ಸ್ ಇನ್ವಾಲ್ವ್ ಆಗಿದ್ರೆ ಅಲ್ಲಿ ಟೋಟಲ್ ಎನರ್ಜಿ ಇಸ್ ಕಂಪ್ಲೀಟ್ಲಿ ರಿಕವರಬಲ್, ದೇರ್ ಇಸ್ ನೋ ಕ್ವಶನ್ ಆಫ್ ವೇಸ್ಟೇಜ್ ಆಫ್ ಎನರ್ಜಿ. ಅರ್ಥ ಆಯ್ತಾ? ಈಗ ಎರಡನೇ ಎಕ್ಸಾಂಪಲ್ ಬರ್ತೀನಿ. ಇದು ಕನ್ಸರ್ವೇಟಿವ್ ಫೋರ್ಸ್ ಆಯ್ತು, ಇದು ಕನ್ಸರ್ವೇಟಿವ್ ಫೋರ್ಸ್ ಆಯ್ತು. ಈಗ ನಾನ್ ಕನ್ಸರ್ವೇಟಿವ್ ಫೋರ್ಸಿಗೆ ಬರೋಣ. ಇವಾಗ ಎ ಅನ್ನೋ ಒಂದು ಊರಿದೆ, ಬಿ ಅನ್ನೋದು ಒಂದು ಊರು, ಎರಡು ಪ್ಲೇಸ್ಗಳು. ಈ ಎರಡು ಪ್ಲೇಸ್ಗಳಲ್ಲಿ ಎ ಇಂದ ಬಿ ಹೋಗ್ಲಿಕ್ಕೆ ಒಂದು ದಾರಿ ಇದೆ ಆಯ್ತಾ, ಒಂದು ರೋಡ್ ಇದೆ, ಇದು ಸ್ಟ್ರೈಟ್ ರೋಡು. ಇನ್ನೊಂದು ರೋಡು ಈ ಥರ ಇದೆ, ಹೀಗಿದೆ ಆಯ್ತಾ. ಈಗ
ಯಾವ ಎರಡು ರೋಡ್ ತೊಗೊಂಡ್ರು ಕೂಡ ನೀವು ಎ ಇಂದ ಬಿಗೆ ಅಥವಾ ಬಿ ಇಂದ ಎಗೆ ವಾಪಸ್ ಬರ್ಬೋದು ಅಥವಾ ಹೋಗ್ಬೋದು. ಈಗ ಒಂದು ಬಸ್ ಎ ಇಂದ ಬಿಗೆ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಈ ಫಸ್ಟ್ ಪಾತ್ ಮೂಲಕ ಹೋಗುತ್ತೆ, ಆಮೇಲೆ ಇನ್ನೊಂದು ಬಸ್ ಸೆಕೆಂಡ್ ಪಾತ್ ಮೂಲಕ ಹೋಗುತ್ತೆ ಅಂತ ಇಟ್ಕೊಳ್ಳಿ. ನೌ ಮೈ ಕ್ವಶನ್ ಈಸ್ ವೆದರ್ ವರ್ಕ್ ಡನ್ ಈಸ್ ಸೇಮ್ ಇನ್ ಬೋತ್ ದ ಕೇಸಸ್? ನೋ ಸರ್, ಆನ್ಸರ್ ಈಸ್ ನೋ. ಯಾಕೆ? ಈ ಎ ಟು ಬಿ ಸ್ಟ್ರೈಟ್ ಹೋದಾಗ ವರ್ಕ್ ಡನ್ ಈಸ್ ಲೆಸ್, ಎ ಟು ಬಿ ಈ ಕ್ರಾಸ್ ರೋಡ್ ಅಥವಾ ಸುತ್ತಿ ಬಳಸಿ ಹೋದಾಗ ವರ್ಕ್ ಡನ್ ಈಸ್ ಮೋರ್. ಯಾಕೆ ಅಂತಂದ್ರೆ ನೋಡಿ, ವೆಹಿಕಲ್ ರೋಡ್ ಮೇಲೆ ಹೋಗ್ಬೇಕಾದ್ರೆ ಫ್ರಿಕ್ಷನ್ ಬಂದೇ ಬರುತ್ತೆ. ಮೋರ್ ದ ಡಿಸ್ಟೆನ್ಸ್ ದ ಬಸ್ ಇಸ್ ಟ್ರಾವೆಲಿಂಗ್, ಮೋರ್ ಫ್ರಿಕ್ಷನ್ ವಿಲ್ ಬಿ ದೇರ್. ಆ ಲೆಕ್ಕಕ್ಕೆ ಈ ಫಸ್ಟ್ ಪಾತ್ ಅಲ್ಲಿ ಫ್ರಿಕ್ಷನ್ ಕಡಿಮೆ, ಯಾಕಂದ್ರೆ ಡಿಸ್ಟೆನ್ಸ್ ಕಡಿಮೆ ಇದೆ. ಅದೇ ಸೆಕೆಂಡ್ ಪಾತ್ ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಫ್ರಿಕ್ಷನ್ ಜಾಸ್ತಿ ಇದೆ. ಸೊ ಫ್ರಿಕ್ಷನಲ್ ಫೋರ್ಸ್ ಇನ್ವಾಲ್ವ್ ಆಗಿದೆ ಇಲ್ಲಿ ವರ್ಕ್ ಡನ್ ಅಲ್ಲಿ. ಒಂದು ನೆನ್ಪಿಟ್ಕೋಬೇಕು ನೀವು, ವರ್ಕ್ ಡನ್ ಆಗ್ಬೇಕಂದ್ರೆ ಫೋರ್ಸ್ ಇರಲೇಬೇಕು. ಎಫ್ ಇಂಟು ಡಿ ಇಂಟು ಕಾಸ್ ಥೀಟಾ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಫೋರ್ಸ್ ಇರಲೇಬೇಕು. ಆ ವರ್ಕ್ ಡನ್ ಅಲ್ಲಿ ಏನು ಫೋರ್ಸ್ ಇನ್ವಾಲ್ವ್ ಆಗಿರುತ್ತೋ ಆ ಫೋರ್ಸ್ ಅನ್ನ ನಾವು ಕನ್ಸರ್ವೇಟಿವ್ ಅಂತ ಕರಿಬಹುದು ಅಥವಾ ನಾನ್ ಕನ್ಸರ್ವೇಟಿವ್ ಅಂತಂದು ಕರಿಬಹುದು. ಯಾವ ಕನ್ಸರ್ವೇಟಿವ್ ಅಂತ ಕರಿತೀವಿ? ಇಫ್ ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದಿ ಪಾತ್. ಬಟ್ ಇಲ್ಲಿ ಹಂಗೆ ಆಗೋದಿಲ್ಲ ನೋಡಿ. ಎ ಬಿ ಸ್ಟ್ರೈಟ್ ಹೋದ್ರೆ ಒಂಥರ ವರ್ಕ್ ಆಗುತ್ತೆ, ಎ ಟು ಬಿ ಹಿಂಗೆ ಹೋದ್ರೆ ಇನ್ನೊಂಥರ ವರ್ಕ್ ಆಗುತ್ತೆ. ಎ ಟು ಬಿ ಸ್ಟ್ರೈಟ್ ಹೋದ್ರೆ ಮೇ ಬಿ 1 ಲೀಟರ್ 2 ಲೀಟರ್ ಖರ್ಚಾಗ್ಬೋದು. ಎ ಟು ಬಿ ಹಿಂಗೆ ಹೋದ್ರೆ 4-5 ಲೀಟರ್ ಡೀಸೆಲ್ ಖರ್ಚಾಗುತ್ತೆ. ಯಾಕೆಂದ್ರೆ ವರ್ಕ್ ಡನ್ ಈಸ್ ಮೋರ್. ಯಾಕೆ ಸರ್ ವರ್ಕ್ ಡನ್ ಈಸ್ ಮೋರ್? ಬಿಕಾಸ್ ದೇರ್ ಈಸ್ ಮೋರ್ ಫ್ರಿಕ್ಷನ್ ಈಸ್ ದೇರ್ ಫಾರ್ ಅ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಅರ್ಥ ಆಯ್ತಾ? ಸೊ ಫ್ರಿಕ್ಷನ್ ಅನ್ನೋದು ನಾನ್ ಕನ್ಸರ್ವೇಟಿವ್ ಫೋರ್ಸ್. ಸರ್ ಹಂಗಾದ್ರೆ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅನ್ನ ಡಿಫೈನ್ ಮಾಡಿ ಸರ್. ಎಸ್, ಇಟ್ ಇಸ್ ಎ ವೆರಿ ಗುಡ್ ಕ್ವಶನ್. ಯಾಕಂದ್ರೆ ನಾವೆಲ್ಲ ಡೆಫಿನೇಷನ್ ಅನ್ನ ನೋಡಬೇಕು. ಡಿಫೈನ್ ಮಾಡಿ ಸರ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅನ್ನ. ಯಾವ ತರ ಡಿಫೈನ್ ಮಾಡ್ತೀರಾ? ನಾನ್ ಕನ್ಸರ್ವೇಟಿವ್ ಫೋರ್ಸ್ ಈಸ್ ಎ ಫೋರ್ಸ್ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ಎ ವರ್ಕ್ ಡೂಯಿಂಗ್ ಆರ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ವರ್ಕ್ ಡನ್ ವಿಚ್ ಈಸ್ ಡಿಪೆಂಡಿಂಗ್ ಆನ್ ದಿ ಪಾತ್ ಟ್ರಾವೆಲ್ಡ್. ಅಥವಾ ಉಲ್ಟಾ ಹೇಳೋದಾದ್ರೆ, ಇಫ್ ವರ್ಕ್ ಡನ್ ಡಿಪೆಂಡ್ಸ್ ಅಪಾನ್ ದಿ ಪಾತ್ ಟ್ರಾವೆಲ್ಡ್ ದೆನ್ ಫೋರ್ಸ್ ಈಸ್ ಕಾಲ್ಡ್ ಕನ್ಸರ್ವೇಟಿವ್ ಫೋರ್ಸ್. ವರ್ಕ್ ಅಲ್ಲಿ ಫೋರ್ಸ್ ಇರಲೇಬೇಕು. ಆ ವರ್ಕ್ ಪಾತಿನ ಮೇಲೆ ಡಿಪೆಂಡ್ ಆಗಿದೆ, ಅದನ್ನ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರೀತಾರೆ. ಇಫ್ ವರ್ಕ್ ಡನ್ ಡಿಪೆಂಡ್ಸ್ ಆನ್ ದಿ ಪಾತ್ ಟ್ರಾವೆಲ್ ದೆನ್ ಇಟ್ ಈಸ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಇವಾಗ ಬಸ್ಸು ಎ ಗಿಂದ ಬಿ ಹೋಗಿ ವಾಪಸ್ ಮತ್ತೆ ಎ ಬಂದರೂ ಕೂಡ ಫ್ರಿಕ್ಷನ್ ಇರುತ್ತೆ, ಹಂಗಾಗಿ ವರ್ಕ್ ಡನ್ ಈಸ್ ನಾಟ್ ಈಕ್ವಲ್ ಟು 0. ಅದೇ ಇಲ್ಲಿ ಕಲ್ಲನ್ನು ನಾನು ಮೇಲಕ್ಕೆ ತಗೊಂಡೋಗಿ ವಾಪಸ್ ತಗೊಂಡ್ಬಂದ್ರೆ ವರ್ಕ್ ಡನ್ ಟೋಟಲಿ 0, ಟೋಟಲ್ ವರ್ಕ್ ಡನ್ ಈಸ್ 0. ಯಾಕೆ? ಇನಿಷಿಯಲ್ ಪೊಸಿಷನ್ ಫೈನಲ್ ಪೊಸಿಷನ್ ಎರಡು ಸೇಮ್ ಆಗ್ತವೆ. ಅಂದ್ರೆ ವರ್ಕ್ ಡನ್ ಇಲ್ಲಿ ಇನಿಷಿಯಲ್ ಫೈನಲ್ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿತ್ತು. ಸಪೋಸ್ ಇಫ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಬೋತ್ ಆರ್ ಸೇಮ್, ವರ್ಕ್ ಡನ್ ಈಸ್ 0 ಅಂತ ಹೇಳ್ಬೋದಾಗಿತ್ತು ಎಲ್ಲಿ ಕನ್ಸರ್ವೇಟಿವ್ ಫೋರ್ಸ್ ಕೇಸಲ್ಲಿ. ಆದ್ರೆ ಇಲ್ಲಿ ಹಂಗಾಗಲ್ಲ. ಇನಿಷಿಯಲ್ ಪೊಸಿಷನ್ ಮತ್ತೆ ಫೈನಲ್ ಪೊಸಿಷನ್ ಎರಡೂ ಒಂದೇ ಆಗಿದ್ರು ಕೂಡ ವರ್ಕ್ ಡನ್ ಈಸ್ ನಾಟ್ ಈಕ್ವಲ್ ಟು 0. ಯಾಕೆ? ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇನ್ವಾಲ್ವ್ ಆಗಿದೆ, ಅಂದ್ರೆ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಇನ್ವಾಲ್ವ್ ಆಗಿದೆ. ಸೊ ಈಗ ನಾವೇನು ಹೇಳ್ಬೋದು? ಎರಡನೇ ಪಾಯಿಂಟ್, ಇನ್ ಕೇಸ್ ಆಫ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ work done does not depend upon the initial and final position. Even if the body returns back to the starting point, work is done. ಅರ್ಥ ಆಯ್ತಾ? ಆಮೇಲೆ ಈ ವರ್ಕ್ ಆಗಬೇಕಾದ್ರೆ ನೆಲಕ್ಕೆ ಉಜ್ಜುತ್ತಲ್ವ ಟೈರು, ಹಾಗಾಗಿ ಒಂದಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಒಂದಷ್ಟು ಹೀಟ್ ಎನರ್ಜಿ ಆಗಿ ವೇಸ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಟೋಟಲ್ ಎನರ್ಜಿ ಇಸ್ ನಾಟ್ ಕಂಪ್ಲೀಟ್ಲಿ ರಿಕವರ್ಡ್. ಇಲ್ಲಿ ನಾನು ಹೇಳಿದೆ ಟೋಟಲ್ ಎನರ್ಜಿ ಇಸ್ ಕಂಪ್ಲೀಟ್ಲಿ ರಿಕವರ್ಡ್ ಅಂತ, ಆದ್ರೆ ಇಲ್ಲಿ ಹಂಗೆ ಆಗೋದಿಲ್ಲ. ಟೋಟಲ್ ಎನರ್ಜಿ ಇಸ್ ನಾಟ್ ಕಂಪ್ಲೀಟ್ಲಿ ರಿಕವರ್ಡ್. ಸಮ್ ಆಫ್ ದಿ ಎನರ್ಜಿ ಇಸ್ ವೇಸ್ಟೆಡ್ ಇನ್ ದಿ ಫಾರ್ಮ್ ಆಫ್ ಹೀಟ್. ಸೊ ಕನ್ಸರ್ವೇಟಿವ್ ಮತ್ತು ನಾನ್ ಕನ್ಸರ್ವೇಟಿವ್ ಫೋರ್ಸಸ್ಗೆ ಡಿಫ್ರೆನ್ಸ್ ಅನ್ನು ಬರೀಬಹುದು ನೀವು. ಏನಂತ? ಕನ್ಸರ್ವೇಟಿವ್ ಫೋರ್ಸ್ ಅಲ್ಲಿ ವರ್ಕ್ ಡನ್ ಡಿಪೆಂಡ್ಸ್ ಅಪಾನ್ ದಿ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್, ನಾನ್ ಕನ್ಸರ್ವೇಟಿವ್ ಅಲ್ಲಿ ಡಸ್ ನಾಟ್ ಡಿಪೆಂಡ್ ಆನ್ ದಿ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಅದು ಇಲ್ಲಿಗೆ ಬಂದಾಗ ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಪಾತ್ ಟ್ರಾವೆಲ್ಡ್, ಇಲ್ಲಿ ವರ್ಕ್ ಡನ್ ಡಿಪೆಂಡ್ಸ್ ಆನ್ ದಿ ಪಾತ್ ಟ್ರಾವೆಲ್ಡ್. ಇಲ್ಲಿಗೆ ಬಂದಾಗ ಟೋಟಲ್ ಎನರ್ಜಿ ಇಸ್ ರಿಕವರಬಲ್, ಇಲ್ಲಿಗೆ ಬಂದಾಗ ಟೋಟಲ್ ಎನರ್ಜಿ ಇಸ್ ನಾಟ್ ರಿಕವರಬಲ್. ಇದಕ್ಕೆ ಎಕ್ಸಾಂಪಲ್ ಗ್ರಾವಿಟೇಷನಲ್ ಫೋರ್ಸ್, ಇದಕ್ಕೆ ಎಕ್ಸಾಂಪಲ್ ಫ್ರಿಕ್ಷನಲ್ ಫೋರ್ಸ್ ಅಥವಾ ರೆಸಿಸ್ಟೆನ್ಸ್ ಫೋರ್ಸ್ ಅಥವಾ ವಿಸ್ಕಸ್ ಫೋರ್ಸ್. Any opposing force is a conservative force. I hope you got this point now. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇದನ್ನ 5 ಮಾರ್ಕ್ಸ್ ಕೇಳಬಹುದು, 2 ಮಾರ್ಕ್ಸ್ ಕೇಳಬಹುದು, 1 ಮಾರ್ಕ್ಗೂ ಕೇಳಬಹುದು. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕನ್ಸರ್ವೇಟಿವ್ ಅಂಡ್ ನಾನ್ ಕನ್ಸರ್ವೇಟಿವ್ ಅಂತ ಕೇಳ್ತಾರೆ. ಆಯ್ತಾ? ಸೊ ಈಗ ಬರೋಣ ವಾಪಸ್ಸು. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅನ್ನೋದು ಕನ್ಸರ್ವೇಟಿವ್ ಫೋರ್ಸ್ ಇದ್ರೂ ಅಪ್ಲೈ ಆಗುತ್ತೆ, ನಾನ್ ಕನ್ಸರ್ವೇಟಿವ್ ಫೋರ್ಸ್ ಇದ್ರೂ ಅಪ್ಲೈ ಆಗುತ್ತೆ. ಅದನ್ನ ಆಮೇಲೆ ಇನ್ನೊಂದ್ಸತಿ ನಾನು ಹೇಳ್ತೀನಿ. ಆಯ್ತಾ? ಅದಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಡಿಸ್ಕಸ್ ಮಾಡಬೇಕು. ಏನಪ್ಪಾ ಅಂತಂದ್ರೆ ಗ್ರಾಫ್ ಆಫ್ ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್. ನೀವು ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ಡಿಸ್ಪ್ಲೇಸ್ಮೆಂಟ್ ಆಗುತ್ತಲ್ಲ, ಆಬ್ಜೆಕ್ಟ್ ಮೂವ್ ಆಗ್ತಾ ಹೋಗುತ್ತಲ್ವಾ. ಇವಾಗ ನೋಡಿ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟಿನ ಮೇಲೆ ನೀವು ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀರಾ, ಎಫ್ ಅನ್ನ ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀರಾ. ಆಯ್ತಾ? ಇದು ಕೋಆರ್ಡಿನೇಟ್ ಸಿಸ್ಟಮ್, ಇದು ಕೋಆರ್ಡಿನೇಟ್ ಸಿಸ್ಟಮ್. ಸೊ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. 1 ಮೀಟರ್ ಹೋಯ್ತು, 2 ಮೀಟರ್ ಹೋಯ್ತು, 3 ಮೀಟರ್ ಹೋಯ್ತು, 4 ಮೀಟರ್ ಹೋಯ್ತು, ಹೀಗೆ ಡಿಸ್ಪ್ಲೇಸ್
ಆಗ್ತಾ ಇದೆ. ನೌ ಯು ಪ್ಲಾಟ್ ದ ಗ್ರಾಫ್ ಆಫ್ ಫೋರ್ಸ್ ಅಪ್ಲೈಡ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್. ಇನಿಷಿಯಲ್ ಪೊಸಿಷನ್ 0 ಅಂತ ತಗೊಂಡಿದ್ದೀನಿ. ಅದು ಎಲ್ಲಿ ಬೇಕಾದ್ರೂ ಇರ್ಬೋದು, 0ನೇ ಅಂತ ಇಟ್ಕೊಳ್ಳಿ ಆಯ್ತಾ. ಈಗ ನಾನು 5 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತೀನಿ, ಮುಂದಕ್ಕೆ ಹೋಗುತ್ತೆ, ಹೀಗೆ ಹೋಗ್ತಾನೆ ಇರುತ್ತೆ. ಅಂದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಕರ್ವ್ ಸಮಥಿಂಗ್ ಲೈಕ್ ದಿಸ್. ಈಗ ಪ್ರಶ್ನೆ ಬಂದು ವಾಟ್ ಈಸ್ ದ ವರ್ಕ್ ಡನ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್. ಯಾವ್ದಾದ್ರು 2 ಪಾಯಿಂಟ್ಗಳ ಮಧ್ಯೆ ಲೆಟ್ ಅಸ್ ಸೇ ಫ್ರಮ್ ಎ ಟು ಬಿ ಮೂವ್ ಮಾಡಲಿಕ್ಕೆ ಎಷ್ಟು ವರ್ಕ್ ಆಗಿದೆ ಅನ್ನೋದನ್ನ ಕಂಡುಹಿಡಿಬೇಕು ನಾನು. ಹೌ ಮಚ್ ವರ್ಕ್ ಈಸ್ ಡನ್ ಅಂತ ಕಂಡುಹಿಡಿಬೇಕು. ಈಗ ಎ ಹತ್ರ ಅಂದ್ರೆ ಅದನ್ನ ಇನಿಷಿಯಲ್ ಪೊಸಿಷನ್ ಅಂತ ಕರಿತೀನಿ, ಡಿಸ್ಪ್ಲೇಸ್ಮೆಂಟ್ ಇನಿಷಿಯಲ್ ಅಂತ. ಬಿ ಹತ್ರ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಫೈನಲ್ ಅಂತ ಕರಿತೀನಿ. ಈಗ ನಾನು ಗ್ರಾಫ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ಈ ರೀತಿ ಒಂದು ಏರಿಯಾ ಬರುತ್ತೆ ನನಗೆ. ಈ ಶೇಡೆಡ್ ಏರಿಯಾ ಇದೆಯಲ್ಲ, ಈ ಶೇಡೆಡ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ದಟ್ ಏರಿಯಾ ಗಿವ್ಸ್ ಯು ವರ್ಕ್ ಡನ್. ಸೊ in the graph of force versus displacement, area under the curve gives you the total work done. ಈಗ ನೋಡಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್, ಇನಿಷಿಯಲ್ ಟು ಫೈನಲ್ ಡಿಸ್ಪ್ಲೇಸ್ಮೆಂಟ್, ಹೌದಾ? ಇದು ಡಿಸ್ಪ್ಲೇಸ್ಮೆಂಟ್, ಅದನ್ನ ಡಿ ಅಂತ ಬರ್ದಿರ್ತೀನಿ. ಇದು ಬಂದು ಫೋರ್ಸ್. ಆಮೇಲೆ ಇದು ನೋಡೋಕೆ ರೆಕ್ಟಾಂಗಲ್ ತರ ಅಥವಾ ಸ್ಕ್ವೇರ್ ತರ ಕಾಣಿಸ್ತಾ ಇದೆಯಲ್ವಾ? ಸೊ ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ದಟ್ ಈಸ್ ಡಿ ಇಂಟು ಬ್ರೆಡ್ತ್ ದಟ್ ಈಸ್ ಎಫ್ ಇಂಟು ಡಿ ದಟ್ ಈಸ್ ಈಕ್ವಲ್ ಟು ಡಬ್ಲ್ಯೂ. ಸರ್ ಕಾಸ್ ಥೀಟಾ ಬರ್ಲಿಲ್ವಲ್ಲ ಸರ್ ಇಲ್ಲಿ? ಕರೆಕ್ಟ್, ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಾನು ಮೊದಲಿನ ವಿಡಿಯೋದಲ್ಲೆಲ್ಲ ಹೇಳ್ತಾ ಇದ್ದೆ ಕಾಸ್ ಥೀಟಾ ಅಂತ. ಇಲ್ಲಿ ಸರ್ ಕಾಸ್ ಥೀಟಾ ಬರೀಲಿಲ್ಲ? ಇಲ್ಲಿ ಒಂದು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಸಂಪ್ಷನ್ ಅಂದ್ರೆ ಅಪ್ಲೈಡ್ ಫೋರ್ಸ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್. ಅಂದ್ರೆ ಥೀಟಾ ಈಸ್ ಈಕ್ವಲ್ ಟು 0, therefore cos theta is 1. So what I am trying to convince you here is just by calculating the area under the curve it is possible to find the work done. So ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು ನೀವು. ಅಪ್ಲೈಡ್ ಫೋರ್ಸ್ ಈಸ್ ಕಾನ್ಸ್ಟೆಂಟ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದೀರಾ. ಸಪೋಸ್ ಇಫ್ ಯು ಅಪ್ಲೈ ವೇರಿಯಬಲ್ ಫೋರ್ಸ್ ಅಂದ್ರೆ ಒಂದೊಂದು ಕ್ಷಣಕ್ಕೂ ಒಂದೊಂದರ ಒಂದು 5 ನ್ಯೂಟನ್ ಅಪ್ಲೈ ಮಾಡ್ತೀವಿ, ಒಂದು 3 ನ್ಯೂಟನ್ ಅಪ್ಲೈ ಮಾಡ್ತೀವಿ, 4 ನ್ಯೂಟನ್, ಈ ಥರ ವೇರಿಯಬಲ್ ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ಅವಾಗಲೂ ಆಬ್ಜೆಕ್ಟ್ ಮೂವ್ ಆಗ್ತಾ ಹೋಗುತ್ತೆ ಆಯ್ತಾ. ಅವಾಗ ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ ಆಗಿ ಡಿಸ್ಪ್ಲೇಸ್ ಆಗಲ್ಲ, ಬೇರೆ ಅಮೌಂಟ್ ಅಲ್ಲಿ ಡಿಸ್ಪ್ಲೇಸ್ ಆಗುತ್ತೆ. ಆ ಗ್ರಾಫ್ ಯಾವ ತರ ಇರುತ್ತೆ ಅಂತಂದ್ರೆ ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫ್ ಹೀಗೆ ಸ್ಟ್ರೈಟ್ ಇರೋದಿಲ್ಲ, ಸ್ವಲ್ಪ ಹೀಗೆ ವೇರಿಯಬಲ್ ಆಗಿರುತ್ತೆ. ಯಾಕೆ ಸರ್ ವೇರಿಯಬಲ್? ಬಿಕಾಸ್ ಎಫ್ ಈಸ್ ಚೇಂಜಿಂಗ್. ನೋಡಿ ಅದಕ್ಕೆ ಕರ್ವ್ ಸೊಟ್ಟ ಬಂತು. ಡಿ ಈಸ್ ಆಲ್ಸೋ ಚೇಂಜಿಂಗ್. ಇಂಥ ಟೈಮಲ್ಲಿ ನಾವು ಹೆಂಗ್ ಸರ್ ಏರಿಯಾ ಕಂಡುಹಿಡಿಯೋದು? ಸೊ ಹೆಂಗ್ ಸರ್ ವರ್ಕ್ ಡನ್ ಮಾಡೋದು? ಇಂಥ ಕೇಸಲ್ಲೂ ವರ್ಕ್ ಡನ್ ಮಾಡಬಹುದಾ? ಎಸ್ ಮಾಡಬಹುದು. ಹೆಂಗೆ ಅಂತಂದ್ರೆ ನಾವು ಯು ಟೇಕ್ ಸ್ಮಾಲ್ ರೀಜನ್ಸ್, ಇಷ್ಟೇ ರೀಜನ್ ಅನ್ನ ತಗೊಳ್ಳಿ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನ ಡಿ ಎಕ್ಸ್ ಅಂತ ಕರಿತೀನಿ, ಅಲ್ಲಿಗೆ ಅಪ್ಲೈ ಮಾಡಿರೋ ಫೋರ್ಸ್ ಅನ್ನ ಎಫ್ ಅಂತ ಕರಿತೀನಿ, ಅಲ್ಲಿಗೆ F1 dx ಅಥವಾ ಎಫ್ ಡಿ ಎಕ್ಸ್ ಅಂತ ಬರಿತೀನಿ. F1 dx ಬರೆಯೋಣ. ನೆಕ್ಸ್ಟ್ ಇನ್ನೊಂದು ಸ್ಮಾಲ್, ಯಾಕಂದ್ರೆ F1 ಇಂಟು ಡಿ ಎಕ್ಸ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪೋರ್ಷನ್ ಅನ್ನ ತಗೋತೀನಿ, ಇದಕ್ಕೆ F2 ಫೋರ್ಸ್ ಮತ್ತೆ ಡಿ ಎಕ್ಸ್ ಹಾಗೆ. ಅಥವಾ ಇಲ್ಲಿ ಬೇಕಾದ್ರೆ ನೀವು ಎಫ್ ಅನ್ನ ಕಾನ್ಸ್ಟೆಂಟ್ ಅಂತ ಇಟ್ಕೊಂಡ್ರು ನಡೆಯುತ್ತೆ, ಇಲ್ಲ ಡಿ ಎಕ್ಸ್ ಅನ್ನ ಕಾನ್ಸ್ಟೆಂಟ್ ಅಂತ ಇಟ್ಕೊಂಡ್ರು ನಡೆಯುತ್ತೆ, ಅಥವಾ F1 dx ಎರಡೂ ವೇರಿಯಬಲ್ ಅಂತ ಇಟ್ಕೊಂಡ್ರು ನಡೆಯುತ್ತೆ. ಅರ್ಥ ಆಯ್ತಾ? ಅಂದ್ರೆ ವೇರಿಯಬಲ್ ಫೋರ್ಸ್ ಅಂತಂದ್ರು ಅಥವಾ ವೇರಿಯಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎರಡಕ್ಕೂ ನಡೆಯುತ್ತೆ. ಈ ರೀತಿ F2 dx ಈ ತರ ಮಾಡ್ಕೊಂಡು ಹೋಗ್ಬೋದು. ಟೋಟಲ್ ವರ್ಕ್ dx1 dx2 ಅಂತಂದು ಮಾಡ್ಬೋದು. ಅಲ್ಲಿಗೆ ಟೋಟಲ್ ವರ್ಕ್ ಡನ್ ಈಸ್ ಎಫ್ ಇಂಟು ಡಿ ಎಕ್ಸ್. ಸೊ ಒಟ್ಟಾರೆ ನನಗೆ ಇಲ್ಲಿಂದ ಎಕ್ಸ್ ಐ ಇನಿಷಿಯಲ್ ಪೊಸಿಷನ್ ಇಂದ ಇಲ್ಲಿ ತನಕ ಎಕ್ಸ್ ಫೈನಲ್ ಪೊಸಿಷನ್ ತನಕ ಕಂಡುಹಿಡಿಬೇಕು ಅಂದ್ರೆ ಐ ಶುಡ್ ಫೈಂಡ್ ಔಟ್ ದಿಸ್ ಟೋಟಲ್ ಏರಿಯಾ ಅಲ್ವಾ. ಸೊ ಪ್ರತಿಯೊಂದು ರೀಜನ್ ಅಲ್ಲೂ ಈ ತರ ಸ್ಮಾಲ್ ಪೋರ್ಷನ್ಸ್ ಅನ್ನ ಮಾಡ್ಕೋತೀನಿ, ಅವುಗಳೆಲ್ಲ ಏರಿಯಾ ಮಾಡಿ ಆಡ್ ಮಾಡ್ಕೊಂಡು ಹೋಗ್ತೀನಿ. ಅವಾಗ ಐ ವಿಲ್ ಗೆಟ್ ದಿ ಟೋಟಲ್ ವರ್ಕ್ ಡನ್. ಇದನ್ನ ನಾನು ಇಂಟೆಗ್ರಲ್ ಅಂತ ಕೂಡ ಬರೀತೀನಿ. ಇದನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ಕೊಡ್ತಾರೆ ಇಂಟೆಗ್ರೇಷನ್ ಡಿಫರೆನ್ಸಿಯೇಷನ್ ಅಂತ. ಇಂಟೆಗ್ರೇಷನ್ ಅಂಡ್ ಡಿಫರೆನ್ಸಿಯೇಷನ್ ಆರ್ 2 ಇಂಪಾರ್ಟೆಂಟ್ ಆಪರೇಷನ್ಸ್ ಇನ್ ಮ್ಯಾಥಮೆಟಿಕ್ಸ್. ಇಂಟೆಗ್ರೇಷನ್ ಅಂದ್ರೆ ಟೋಟಲ್ ಮಾಡೋದು ಅಂತ, ಸಮೇಷನ್ ಮಾಡೋದು ಅಂತ. ಡಿಫರೆನ್ಸಿಯೇಷನ್ ಅಂದ್ರೆ ಡಿವೈಡ್ ಮಾಡ್ಕೊಂತ ಹೋಗೋದು ಅಂತ ಅರ್ಥ. ಅದೇ ಸಿಂಪಲ್ ಆಗಿ ಹೇಳೋದಾದ್ರೆ ಈ ತರ ಹೇಳ್ಬೋದು. ಸೊ ಇವಾಗ ಇಂಟೆಗ್ರೇಷನ್ ಮಾಡ್ತೀನಿ. ಯಾವುದನ್ನ ಇಂಟೆಗ್ರೇಷನ್ ಮಾಡ್ತೀನಿ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅನ್ನ ಇಂಟೆಗ್ರೇಟ್ ಮಾಡ್ತೀನಿ. ಎಲ್ಲಿಂದ ಇಂಟೆಗ್ರೇಟ್, ಅದು ಎಲ್ಲಿಂದ ಟೋಟಲ್ ಮಾಡ್ತೀನಿ? ಯಾವುದೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಅದನ್ನ ಇನಿಷಿಯಲ್ ಪಾಯಿಂಟ್ ಅಂತ ಕರಿತೀನಿ. ಇನ್ಯಾವುದೋ ಪಾಯಿಂಟ್ ತನಕ ಅದನ್ನ
ಫೈನಲ್ ಪಾಯಿಂಟ್ ಅಂತ ಕರಿತೀನಿ ಆಯ್ತಾ. ಸೊ ಇದನ್ನು ನೀವು ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಟೋಟಲ್ ವರ್ಕ್ ಡನ್ ಬರುತ್ತೆ. ಇದನ್ನು ಸಾಲ್ವ್ ಮಾಡಿಬಿಟ್ರೆ ಟೋಟಲ್ ವರ್ಕ್ ಡನ್ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಇಂಟು ಎಫ್ ಮೈನಸ್ ಎಕ್ಸ್ ಐ ಅಂತ ಪ್ರೂವ್ ಮಾಡಬಹುದು. ಸೊ ದಿಸ್ ಈಸ್ ದ ವರ್ಕ್ ಡನ್, ದಿಸ್ ಈಸ್ ದ ವರ್ಕ್ ಡನ್ ಇನ್ ದ ಕೇಸ್ ಆಫ್ ವೇರಿಯಬಲ್ ಫೋರ್ಸ್. ಅಂದರೆ ಕಾನ್ಸ್ಟೆಂಟ್ ಫೋರ್ಸ್ ಮಾಡಿದ್ರು ಅಪ್ಲೈ ಮಾಡಿದ್ರು ಆಬ್ಜೆಕ್ಟ್ ಮೂವ್ ಆಗುತ್ತೆ, ವರ್ಕ್ ಆಗುತ್ತೆ. ವೇರಿಯಬಲ್ ಫೋರ್ಸ್ ಅಪ್ಲೈ ಮಾಡಿದ್ರು, ಫೋರ್ಸ್ ಅಂದ ತಕ್ಷಣ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ವೇರಿ ಆಗಬೇಕಂತ ಏನಿಲ್ಲ, ಡೈರೆಕ್ಷನ್ ವೇರಿ ಮಾಡಿದ್ರು ನಡೀತದೆ. ಸೊ ನಾನಿಲ್ಲಿ ಮ್ಯಾಗ್ನಿಟ್ಯೂಡ್ ಕಾನ್ಸ್ಟೆಂಟ್ ಇಟ್ಕೊಂಡು ಡೈರೆಕ್ಷನ್ ಅನ್ನು ವೇರಿ ಮಾಡಿದ್ದೀನಿ. ಫಸ್ಟ್ ಹಿಂಗೆ ತಳ್ದೆ, ಆಮೇಲೆ ಹಿಂಗೆ ತಳ್ದೆ, ಆಮೇಲೆ ಹಿಂಗೆ ತಳ್ದೆ, ಆಮೇಲೆ ಹಿಂಗೆ ತಳ್ದೆ, ಡೈರೆಕ್ಷನ್ ಅನ್ನು ಚೇಂಜ್ ಮಾಡಿದ್ರು ಕೂಡ ಇಟ್ ಈಸ್ ವೇರಿಯಬಲ್ ಫೋರ್ಸ್, ನೆನ್ಪಿಟ್ಕೊಳ್ಳಿ. ಸೊ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಅಲ್ಲ, ಯಾಕೆ ಅಂತಂದರೆ ಫೋರ್ಸ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಆಯಿತಾ. ಸೊ ಆ ಬೇಸಿಸ್ ಮೇಲೆ ವರ್ಕ್ ಡನ್ ಇನ್ ದ ಕೇಸ್ ಆಫ್ ವೇರಿಯಬಲ್ ಫೋರ್ಸ್ ಈಸ್ ಗಿವನ್ ಬೈ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಎಕ್ಸ್ ಎಫ್ ಮೈನಸ್ ಎಕ್ಸ್ ಐ. ಸೊ ದಿಸ್ ಈಸ್ ಅಬೌಟ್ ಕನ್ಸರ್ವೇಟಿವ್ ಫೋರ್ಸ್ ಆ್ಯಂಡ್ ವರ್ಕ್ ಡನ್ ವಿತ್ ದ ಹೆಲ್ಪ್ ಆಫ್ ಗ್ರಾಫ್. ಸೊ ಇಲ್ಲಿ ಕಾನ್ಸ್ಟೆಂಟ್ ಫೋರ್ಸ್ ಅಪ್ಲೈ ಮಾಡಿದಾಗ ಗ್ರಾಫ್ ಈ ಥರ, ವೇರಿಯಬಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಗ್ರಾಫು ಈ ಥರ, ಅರ್ಥ ಆಯ್ತಾ. ಸೊ ಇಲ್ಲಿಗೆ ಒಂದು ಸ್ಟೇಜ್ ಆಯಿತು. ಏನು? ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ವರ್ಕ್ ಎನರ್ಜಿ ಥಿಯರಮ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಕನ್ಸರ್ವೇಟಿವ್ ಫೋರ್ಸ್, ನಾನ್ ಕನ್ಸರ್ವೇಟಿವ್ ಫೋರ್ಸ್, ಆಮೇಲೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್, ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಡನ್ ವಿತ್ ದ ಹೆಲ್ಪ್ ಆಫ್ ಗ್ರಾಫ್, ಅಂಡ್ ದಟ್ ಟು ಫಾರ್ ಕಾನ್ಸ್ಟೆಂಟ್ ಫೋರ್ಸ್ ಅಂಡ್ ವೇರಿಯಬಲ್ ಫೋರ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ನೌ ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ನೆಕ್ಸ್ಟ್ ಏನಪ್ಪಾ ಅಂತಂದರೆ ನೋಡಿ, ಸ್ಪ್ರಿಂಗ್ ಅಂತ ನಾವು ಡೈಲಿ ಲೈಫಲ್ಲಿ ಭಾಳಷ್ಟು ಸತಿ ಬಳಸ್ತೀವಿ ಈ ವರ್ಡನ್ನು. ಆಮೇಲೆ ಬಳಸೋದಷ್ಟೆಲ್ಲ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಪೆನ್ನನ್ನು ನೀವು ಹಿಂಗೆ ಪ್ರೆಸ್ ಮಾಡಿ ನಿಬ್ ಹೊರಗಡೆ ಬರುತ್ತೆ ಆಯಿತಾ. ನಿಬ್ ಹೊರಗಡೆ ಬರಬೇಕು ಅಂತಂದರೆ ಅಲ್ಲಿ ಒಳಗಡೆ ಸ್ಪ್ರಿಂಗ್ ಆ್ಯಕ್ಷನ್ ಇರಬೇಕು. ಸ್ಪ್ರಿಂಗ್ ಅನ್ನೋದು ತುಂಬ ಕಾಮನ್ ಕಾಂಪೋನೆಂಟ್. ಇಟ್ ಈಸ್ ಯೂಸ್ಡ್ ಇನ್ ಆಲ್ಮೋಸ್ಟ್ ಎವ್ರಿ ಇನ್ಸ್ಟ್ರೂಮೆಂಟ್. ಈಗ ನೀವು ಬೈಕನ್ನು ತಗೊಳ್ಳಿ, ಶಾಕ್ ಅಬ್ಸಾರ್ಬರ್ ಇರುತ್ತಲ್ಲ, ಇಟ್ ಈಸ್ ಸ್ಪ್ರಿಂಗ್. ಪೆನ್ನನ್ನು ತಗೊಳ್ಳಿ, ಸ್ಪ್ರಿಂಗ್. ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ ಇರ್ತಾವಲ್ಲ, ಕೀಬೋರ್ಡ್ ಬಟನ್ಸ್ ಇರ್ತಾವಲ್ಲ, ಅದು ಪ್ರೆಸ್ ಮಾಡಿದಾಗ ಅದು ಸ್ಪ್ರಿಂಗ್ ಆ್ಯಕ್ಷನ್ ಆಗುತ್ತೆ. ಸಾಕಷ್ಟು ಕಡೆ ನಾವು ಈ ಸ್ಪ್ರಿಂಗ್ ಆ್ಯಕ್ಷನ್ ನೋಡ್ತೀವಿ. ಎಲ್ಲೆಲ್ಲಿ ಪುಷ್ ಬಟನ್ ಕಾನ್ಸೆಪ್ಟ್ ಇರುತ್ತೋ ಅದೆಲ್ಲ ಸ್ಪ್ರಿಂಗೇನೆ. ಓಕೆ, ಸೊ ಈಗ ಈವನ್ ನಿಮ್ಮ ಮೊಬೈಲಲ್ಲಿ ವಾಲ್ಯೂಮ್ ಕಂಟ್ರೋಲ್ ಇದೆಯಲ್ಲ, ಅಲ್ಲೂ ಕೂಡ ಸ್ಪ್ರಿಂಗ್ ಆ್ಯಕ್ಷನ್ ಇರುತ್ತೆ. ಸೊ ಬೇಕಾದಷ್ಟು ಎಕ್ಸಾಂಪಲ್ಸನ್ನು ಕೊಡ್ಬೋದು. ಈ ಸ್ಪ್ರಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾಂಪೊನೆಂಟ್ ಅಂತ ಹೇಳಿದೆ. ಯಾಕೆ ಇಂಪಾರ್ಟೆಂಟ್ ಅಂದರೆ ಇಟ್ ಈಸ್ ಕೇಪಬಲ್ ಆಫ್ ಸ್ಟೋರಿಂಗ್ ಮೆಕ್ಯಾನಿಕಲ್ ಎನರ್ಜಿ. ವೆನ್ ಯು ಡೂ ದ ವರ್ಕ್ ಆನ್ ಇಟ್ ಸ್ಟೋರ್ಸ್ ಮೆಕ್ಯಾನಿಕಲ್ ಎನರ್ಜಿ ಆ್ಯಂಡ್ ದಟ್ ಟು ಇಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ. ಗೊತ್ತಾಯ್ತಾ? ಸೊ ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ ಸ್ಟೋರ್ಡ್ ಎನರ್ಜಿ ಅಂತ. ಈ ಸ್ಪ್ರಿಂಗ್ ಬಂದು ಎನರ್ಜಿಯನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ ಆಯ್ತಾ. ಈ ಸ್ಪ್ರಿಂಗ್ ಅನ್ನು ನಾನು ಕಂಪ್ರೆಸ್ ಮಾಡ್ಬೋದು, ಎಕ್ಸ್ಪ್ಯಾಂಡ್ ಮಾಡ್ಬೋದು. ಇವಾಗ ನೋಡಿ, ಇಲ್ಲಿ ಒಂದು ಸ್ಪ್ರಿಂಗ್ ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಇದು ನಾರ್ಮಲ್ ಕೋರ್ಸ್, ಏನು ಲೋಡ್ ಹಾಕಿಲ್ಲ, ಇಷ್ಟಿದೆ. ಇದಕ್ಕೆ ನಾನು ಇಲ್ಲಿ ಒಂದು ಲೋಡನ್ನು ಅಟ್ಯಾಚ್ ಮಾಡಿ ಆಯ್ತಾ ಕೆಳಗಡೆ ಎಳಿತೀನಿ. ಎಳೆದಾಗ ಏನಾಗುತ್ತೆ ಗೊತ್ತಾ? ಈ ಥರ ಸ್ಪ್ರಿಂಗು ಎಕ್ಸ್ಪ್ಯಾಂಡ್ ಆಗುತ್ತೆ ಆಯ್ತಾ. ಬಿಟ್ರೆ ಅದೇ ಸ್ಪ್ರಿಂಗು ವಾಪಸ್ಸು ಈ ಥರ ಕಂಪ್ರೆಸ್ ಆಗುತ್ತೆ. ಗೊತ್ತಾಯ್ತಾ? ಸೊ ಮೊದಲಿದ್ದು ಇದು ಈಕ್ವಿಲಿಬ್ರಿಯಂ ಪೊಸಿಷನ್. ಎಳೆದಾಗ ಅಂದರೆ ಫೋರ್ಸನ್ನು ಅಪ್ಲೈ ಮಾಡಿದಾಗ ಇಷ್ಟು ಸ್ಟ್ರೆಚ್ ಆಯಿತು. ಅದನ್ನೇ ಮೇಲಕ್ಕೆ ಅಮುಕಿದಾಗ ಇಷ್ಟು ಕಂಪ್ರೆಸ್ ಆಯಿತು. ಈ ಥರ ಎಲಾಂಗೇಷನ್ ಆಗೋದು, ಕಂಪ್ರೆಷನ್ ಆಗೋದು ನೀವು ನೋಡಿದ್ದೀರ. ಪ್ರೆಸ್ ಮಾಡಿದರೆ ಕಂಪ್ರೆಸ್ ಆಗುತ್ತೆ, ಇಟ್ಕೊಂಡು ಹೇಳಿದ್ರೆ ಸ್ಟ್ರೆಚ್ ಆಗುತ್ತೆ, ಇದನ್ನೆಲ್ಲ ನೋಡಿದ್ದೀರ. ಇದನ್ನು ನಾವು ಕಾಮನ್ ಆಗಿ ಡಿಫಾರ್ಮೇಷನ್ ಅಂತ ಕರಿತೀವಿ. ಎಲಾಂಗೇಷನ್ ಆದರೂ ಆಗ್ಬೋದು, ಕಂಪ್ರೆಷನ್ ಆದರೂ ಆಗ್ಬೋದು, ಅದನ್ನು ಡಿಫಾರ್ಮೇಷನ್ ಅಂತ ಕರಿತೀವಿ. ಇಲ್ಲಿ ನಾನು ವರ್ಟಿಕಲ್ ಆಗಿ ಹ್ಯಾಂಗ್ ಮಾಡಿದ್ದೀನಿ. ಅದೇ ಸ್ಪ್ರಿಂಗನ್ನು ನೀವು ಹಾರಿಸಾಂಟಲ್ ಟೇಬಲ್ ಮೇಲೆ ಇಟ್ಬಿಟ್ಟು ಇಲ್ಲಿಗೆ ಫಿಕ್ಸ್ ಮಾಡಿಬಿಟ್ಟು ಸ್ಪ್ರಿಂಗನ್ನು ಈ ಥರ ಇಟ್ಟು ಇಲ್ಲಿ ಒಂದು ಲೋಡನ್ನು ಅಟ್ಯಾಚ್ ಮಾಡ್ಬೋದು ಆಯಿತಾ. ಅಟ್ಯಾಚ್ ಮಾಡಿ ಎಳೆದ್ರೆ ಸ್ಪ್ರಿಂಗು ಈ ಥರ ನೋಡಿ, ಇಲ್ಲಿ ಬರೆದಿರ್ತೀನಿ, ಈ ಥರ ಎಕ್ಸ್ಪ್ಯಾಂಡು ಆಗ್ಬೋದು, ಬಿಟ್ಟರೆ ಈ ಥರ ಕಂಪ್ರೆಸ್ಸು ಆಗ್ಬೋದು. ಅಂದರೆ ಈಕ್ವಿಲಿಬ್ರಿಯಂ ಪೊಸಿಷನ್ನಿಂದ ಹೊರಗಡೆನೂ ಹೋಗ್ಬೋದು, ಒಳಗಡೆನೂ ಬರಬಹುದು. ಸೊ ದಿಸ್ ಈಸ್ ಕಂಪ್ರೆಷನ್, ದಿಸ್ ಈಸ್ ಎಕ್ಸ್ಪ್ಯಾನ್ಷನ್, ದಿಸ್ ಈಸ್ ಕಂಪ್ರೆಷನ್, ದಿಸ್ ಈಸ್ ಎಕ್ಸ್ಪ್ಯಾನ್ಷನ್. ಆದರೆ ಯಾವುದೇ ಸ್ಪ್ರಿಂಗ್ ಆಗಲಿ ನೀವು ಎಳೆದ ತಕ್ಷಣ ಬಂದು ಕೂಡ ವಾಪಸ್ ಅಲ್ಲೇ ನಿಲ್ಲೋದಿಲ್ಲ. ಬಿಟ್ಟರೆ ಮತ್ತೆ ಒರಿಜಿನಲ್ ಪ್ಲೇಸಿಗೆ ಹೋಗುತ್ತೆ. ಹಾಗೆ ಕಂಪ್ರೆಸ್ ಮಾಡಿದರೆ ಅಲ್ಲೇ ನಿಲ್ಲೋದಿಲ್ಲ, ಬಿಟ್ಟ ತಕ್ಷಣ ಹಿಂದಕ್ಕೆ ಬರುತ್ತೆ. ಅಂದರೆ ವೆನ್ ಯು ಪುಲ್ ದ ಸ್ಪ್ರಿಂಗ್ ವಿಲ್ ಬಿ
pulled inward. When you push the spring will be pushed outward. ನೀನು ಹೊರಗಡೆ ಎಳಿತೀಯಾ, ಸ್ಪ್ರಿಂಗ್ ಒಳಗಡೆ ಎಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ಹಾಗೆ ಸ್ಪ್ರಿಂಗನ್ನು ಕಂಪ್ರೆಸ್ ಮಾಡ್ತೀಯಾ, ಹೊರಗಡೆ ತಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅದನ್ನೇ ನಾನು ಸ್ಪ್ರಿಂಗ್ ಆ್ಯಕ್ಷನ್ ಅಂತ ಕರೆಯೋದು. ನಾನು ಹಿಂಗೆ ಹಮುಕಿದ್ರೆ ಅದು ಹಿಂಗೆ ರಿಯಾಕ್ಟ್ ಮಾಡುತ್ತೆ. ಹೀಗೆ ಹೇಳಿದೆ ಅಂದರೆ ನಾನು ಯಾವ ಡೈರೆಕ್ಷನಲ್ಲಿ ನಾನು ಫೋರ್ಸ್ ಅಪ್ಲೈ ಮಾಡ್ತೀನೋ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಅದು ಫೋರ್ಸನ್ನು ಜನರೇಟ್ ಮಾಡುತ್ತೆ. ಆ ರೀತಿ ಜನರೇಟ್ ಆದಂಥ ಫೋರ್ಸನ್ನು ರೀಸ್ಟೋರಿಂಗ್ ಫೋರ್ಸ್ ಅಂತ ಕರೀತಾರೆ. ನೋಡಿ ಇಲ್ಲಿ ರೀಸ್ಟೋರಿಂಗ್ ಫೋರ್ಸು ಇಲ್ಲಿ ಎರಡು ಥರ ಇದೆ. ಫಸ್ಟ್ ಕೇಸಲ್ಲಿ ನಾನು ಎಳೆದ್ನಲ್ಲ ಅವಾಗ ರೀಸ್ಟೋರಿಂಗ್ ಫೋರ್ಸು ಈ ಥರ ಆ್ಯಕ್ಟ್ ಮಾಡ್ತು, ಒಳಗಡೆಗೆ ಆ್ಯಕ್ಟ್ ಮಾಡ್ತು. ಅದಕ್ಕೆ ನಾನು ಬಿಟ್ಟ ತಕ್ಷಣ ಸ್ವಯಂ ಅನ್ನಂಗೆ ವಾಪಸ್ ಹೋಯ್ತು. ಅರ್ಥ ಆಯ್ತಾ? ಅದೇ ನಾನು ಕಂಪ್ರೆಸ್ ಮಾಡಿನಲ್ಲ ಅವಾಗ ರೀಸ್ಟೋರಿಂಗ್ ಫೋರ್ಸು ಈ ಥರ ಹೊರಗಡೆಗೆ ಆ್ಯಕ್ಟ್ ಮಾಡ್ತು. ಅಂದರೆ ನಾನು ಹದುಮದೆ ಬಿಟ್ಟ ತಕ್ಷಣ ವಾಪಸ್ ಬಂತು. ಗೊತ್ತಾಯ್ತಾ? ಸೊ ರೀಸ್ಟೋರಿಂಗ್ ಫೋರ್ಸು ಯಾವಾಗಲೂ ನೀವು ಯಾವ ಥರ ಫೋರ್ಸ್ ಅಪ್ಲೈ ಮಾಡ್ತೀರೋ ಅದಕ್ಕೆ ಆಪೋಸಿಟ್ ಆಗಿರುತ್ತೆ. ಅಥವಾ ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ ಇಲ್ಲಿ ಕಂಪ್ರೆಷನ್, ಇಲ್ಲಿ ಎಕ್ಸ್ಪ್ಯಾನ್ಷನ್ ಆದಾಗ ರೀಸ್ಟೋರಿಂಗ್ ಫೋರ್ಸ್ ಇನ್ವರ್ಡ್ ಇರುತ್ತೆ, ಕಂಪ್ರೆಷನ್ ಆದಾಗ ರೀಸ್ಟೋರಿಂಗ್ ಫೋರ್ಸ್ ಔಟ್ವರ್ಡ್ ಇರುತ್ತೆ. ಸೊ ಕಂಪ್ರೆಷನ್ ಆದಾಗ ಔಟ್ವರ್ಡ್ ರೀಸ್ಟೋರಿಂಗ್ ಫೋರ್ಸ್, ಎಕ್ಸ್ಪ್ಯಾನ್ಷನ್ ಆದಾಗ ಇನ್ವರ್ಡ್ ರೀಸ್ಟೋರಿಂಗ್ ಫೋರ್ಸ್. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದಿಸ್ ಕಂಪ್ರೆಷನ್ ಆರ್ ಎಕ್ಸ್ಪ್ಯಾನ್ಷನ್ ಏನಿಲ್ಲಿ ಚೇಂಜಸ್ ಆಗುತ್ತಲ್ಲ ಇದನ್ನು ಡಿಫಾರ್ಮೇಷನ್ ಅಂತ ಕರಿತೀನಿ. ಈ ಫೋರ್ಸ್ ಇದೆಯಲ್ಲ ಇದು ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀನಿ. ಇವೆರಡರ ಮಧ್ಯೆ ಒಂದು ಬ್ಯೂಟಿಫುಲ್ ರಿಲೇಷನ್ ಇದೆ. ಏನಪ್ಪ ಅಂದರೆ ಮೋರ್ ದಿ ಕಂಪ್ರೆಷನ್ ಮೋರ್ ವಿಲ್ ಬಿ ದ ರೀಸ್ಟೋರಿಂಗ್ ಫೋರ್ಸ್, ಲೆಸ್ ದಿ ಕಂಪ್ರೆಷನ್ ಲೆಸ್ ವಿಲ್ ಬಿ ದ ರೀಸ್ಟೋರಿಂಗ್ ಫೋರ್ಸ್. ಅಥವಾ ಮೋರ್ ದ ಎಕ್ಸ್ಪ್ಯಾನ್ಷನ್ ಮೋರ್ ವಿಲ್ ಬಿ ದ ರೀಸ್ಟೋರಿಂಗ್ ಫೋರ್ಸ್, ಲೆಸ್ ದಿ ಎಕ್ಸ್ಪ್ಯಾನ್ಷನ್ ಲೆಸ್ ವಿಲ್ ಬಿ ದ ರೀಸ್ಟೋರಿಂಗ್ ಫೋರ್ಸ್. ದಟ್ ಮೀನ್ಸ್ ರೀಸ್ಟೋರಿಂಗ್ ಫೋರ್ಸ್ ಈಸ್ ಡೈರೆಕ್ಟ್ಲಿ proportional to deformation. ಮತ್ತೆ ಇನ್ನೊಂದು ನೋಡಿ, ಇಲ್ಲಿ ಡಿಫಾರ್ಮೇಷನ್ನು ಇನ್ವರ್ಡ್ ಇದೆ, FR ಔಟ್ವರ್ಡ್ ಇದೆ. ಅದು ಇಲ್ಲಿ ಡಿಫಾರ್ಮೇಷನ್ ಔಟ್ವರ್ಡ್ ಇದೆ, FR ಇನ್ವರ್ಡ್ ಇದೆ. ಈ ಡಯಾಗ್ರಾಮಿಗೆ ಬಂದರೂ ಅಷ್ಟೇ X ಇನ್ವರ್ಡ್ F outward, X outward, F inward. ಅಂದರೆ F and X are opposite to each other. F are proportional to minus X. Or I can write this as FR is equal to minus K into X. This is known as Hooke's law. ಇಲ್ಲಿ ಕೆ ಅಂತ ಏನೋ ಬರ್ದಿದ್ದೀನಲ್ಲ, ದಟ್ ಕೆ ಈಸ್ ನಥಿಂಗ್ ಬಟ್ ಎ ಕಾನ್ಸ್ಟೆಂಟ್ ಕಾಲ್ಡ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. More about spring constant, importance of spring constant, uses of springs, calculation of work done in the case of spring, all those things I will discuss in the next video. I will stop here. Thank you.